ನಮಸ್ಕಾರ. ನಿನ್ನೆ ಬಿಡದಿಯಲ್ಲಾದಂತಹ ಇನ್ಸಿಡೆಂಟ್ ಇಡೀ ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ. ನಿಮ್ಮಗಳ ಕೆಟ್ಟ ಹಠದಿಂದ ಪಾಪ ಅಧಿಕಾರಿಗಳು ನಮ್ಮ ಹೆಣ್ಮಕ್ಳಿಂದ ಪರ್ಕೆ ಸೇವೆ ಮಾಡಿಸ್ಕೊಳ್ಬೇಕಾಯ್ತು. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ, ದಯಮಾಡಿ ನೀವು ಸ್ಥಳಕ್ಕೆ ಬಂದು ನೋಡಿ. ಅವರ ಪರಿಸ್ಥಿತಿನ ನೀವು ಕಣ್ಣಾರೆ ಕಂಡ್ರೆ ಬಹುಶಃ ಎಂತ ಕಟಕರಿಗಾದ್ರೂ ಕೂಡ ಮನ್ಸು ಕರಗತ್ತೆ. ನೀವು ತಪಸ್ ಮಾಡಿ ಆ ಜಾಗಕ್ಕೆ ಬಂದಿದ್ದೀರಾ. ದೇವರಾಗಕ್ಕೂ ಅವಕಾಶ ಇದೆ, ರಾಕ್ಷಸನಾಗೋಕ್ಕೂ ಅವಕಾಶ ಇದೆ. ಬಹುಶಃ ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ರಾಕ್ಷಸನ ಹಾದಿಯನ್ನ ಹಿಡಿತಾ ಇದ್ದೀರಾ ಅಂತ ನನಗೆ ಅನ್ಸುತ್ತೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದೇವನಹಳ್ಳಿ ಹತ್ರ ಇದೇ ರೀತಿ ರೈತರ ಗಲಾಟೆ ಆದಾಗ ನೀವು ಸಹಾನುಭೂತಿಯನ್ನ ತೋರಿ ಆ ಪ್ರಾಜೆಕ್ಟ್ ಇಂದ ಹಿಂದೆ ಸರಿದ್ರಿ. ಈಗ ನೀವು ದಯಮಾಡಿ ಮೌನ ವಹಿಸೋದು ಬೇಡ, ಮೌನ ಮುರಿರಿ, ಮಧ್ಯಪ್ರವೇಶ ಮಾಡ್ಬೇಕು ಅಂತ ನಾನು ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಹೇಳಿ. ಆ ಒಂದು ಅಧಿಕಾರ ನಿಮ್ಮ ಅನುಭವಕ್ಕೆ, ನಿಮ್ಮ ಹಿರಿತನಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಳೆದ 500 ದಿವಸಗಳಿಂದ ಸಾಕಷ್ಟು ಹೋರಾಟಗಳಾಯ್ತು. ಬೀದಿಗಳದು JDS ಕೂಡ ಹೋರಾಟ ಮಾಡ್ತಾ ಇದೆ. ಹಲವಾರು ರೈತ ಸಂಘಟನೆಗಳು ಕೈ ಜೋಡಿಸಿದೆ. ಹಲವಾರು ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ದಾಯ್ತು. ಬಹುಶಃ ಅದೆಲ್ಲೋ ಒಂದ್ ಕಡೆ ಫಲ ಕೊಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ನಾವು ಸುಮ್ಮನಾಗ್ತೀನಿ ಅಂತ ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ. ನಮ್ಮ ಬಳಿ ಒಂದು ದೊಡ್ಡ ಅಸ್ತ್ರ, ಬ್ರಹ್ಮಾಸ್ತ್ರ ಇದೆ. ಅದುವೇ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು. ಈಗಾಗಲೇ ಅವರು ಹೇಳಿದ್ದಾರೆ, ಗಾಂಧಿ ಪ್ರತಿಮೆ ಬಳಿ ನಾನು ಪ್ರತಿಭಟನೆಯನ್ನ ಮಾಡ್ತೀನಿ ಅಂತ. ಒಂದು ವೇಳೆ ಅವರೇನಾದ್ರೂ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಆ ಬ್ರಹ್ಮಾಸ್ತ್ರಕ್ಕೆ ರಾಜ್ಯ ಸರ್ಕಾರ ಮಣಿಲೇಬೇಕು ಅಂತ ಈ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ನಾನು ರವಾನೆ ಮಾಡೋದಕ್ಕೆ ಇಷ್ಟಪಡ್ತೀನಿ.